ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತಂದರೆ ಈ ಥರ ಇದೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಕೈಯಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಯಾವ ಥರ ಇದೆ ಏನು ಅಂತ ಎಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು ಬಾಕ್ಸ್ ಕಾಣ್ತಿದೆ, ತೆಗೋಣ ಬನ್ನಿ ಹೊರಗಡೆ. ನೋಡ್ಬೋದು ಬಾಕ್ಸ್ ಓಪನ್ ಮಾಡಿದ್ಮೇಲೆ ಇದು ಈ ಥರ ಇದೆ. ಪ್ರೈಡ್, ರೈಡ್ ಮೋರ್, ರೈಡ್ ಪ್ಯೂರ್ ಅಂತ ಈ ಥರ ಎಲ್ಲ 3 ಕಲರು ಸಿಗುತ್ತೆ ನಿಮಗೆ. ಇಲ್ಲಿ ಇದು ಬ್ಯಾಕ್ ಸೈಡು. ಇಲ್ಲಿ ಫ್ರಂಟ್ ಸೈಡ್ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸೂಪರಾಗಿದೆ ಅಂತಂದರೆ ಈ ಥರ ಇದೆ ನೋಡಿ. ಟ್ಯಾಂಕರು ಸಪ್ರೇಟು ಬೇರೆ ಬೇರೆ ಕಲರಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ನಿಮಗೆ 3 ಕಲರಲ್ಲೂ ಸಿಗುತ್ತೆ ಟ್ಯಾಂಕರು. ಒಳಗಡೆ ಈ ಥರ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಲ್ವಾ. ರಾಯಲ್ ಎನ್ಫೀಲ್ಡ್. ನೀವು ಬೈಕ್ ಶೋರೂಮ್ ಏನಾದರೂ ನಿಮಗೆ ಇತ್ತು ಅಂತಂದರೆ ನೀವು ಬೈಕ್ ಶೋರೂಮಲ್ಲಿ ಇದನ್ನು ಇಟ್ಕೋಬೋದು, ಒಂದು ಮಾಡೆಲ್ ಥರ. ಇಲ್ಲ ನೀವು ಆಫೀಸಲ್ಲಿ ನಿಮಗೆ ಪರ್ಸ್ನಲಾಗಿ ಏನಾದರೂ ನಿಮಗೆ ರಾಯಲ್ ಎನ್ಫೀಲ್ಡ್ ಮೇಲೆ ಏನಾದರೂ ಲವ್ ಇತ್ತಂತಂದರೆ ಇದನ್ನು ನೀವು ಇಟ್ಕೋಬೋದು. ಬನ್ನಿ ಓಪನ್ ಮಾಡೋಣ. ಇನ್ನು ಹೊರಗಡೆ ತೆಗೆಯೋಣ ರಾಯಲ್ ಎನ್ಫೀಲ್ಡ್ ಬೈಕ್. ಲಾಸ್ಟ್ ವಿಡಿಯೋದಲ್ಲಿ ಥಾರ್ ಕಾರ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ. ಈಗ ರಾಯಲ್ ಎನ್ಫೀಲ್ಡು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಕಲರ್, ಇದು ರೆಡ್ಡು. ವಾವ್, ನೋಡಿ. ಬಾಕ್ಸ್ ಸೈಡಿಗೆ ಹಾಕ್ಬಿಡೋಣ. ಒಳಗಡೆ ಈ ಥರ ಇದೆ ನೋಡಿ. ಇದು ಬ್ಯಾಕ್ಗ್ರೌಂಡಲ್ಲಿ ಬೈಕ್ ಹೊರಗಡೆ ತೆಗೆಯೋಣ. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ವಾ ವಾ ವಾ, ಎಷ್ಟು ಕ್ಯೂಟ್, ಚೆನ್ನಾಗಿದೆ ಇದು ನೋಡಿ. ನೋಡಿ, ಇದೂ ಟರ್ನಪ್ ಆಗುತ್ತೆ. ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಟ್ಯಾಂಡೂ ಆಗ್ಬೋದು. ಆಮೇಲೆ ಡಬಲ್ ಸ್ಟ್ಯಾಂಡ್ ಏನು ವರ್ಕ್ ಆಗಲ್ಲ, ಬಟ್ ಸಿಂಗಲ್ ಸ್ಟ್ಯಾಂಡು ವರ್ಕ್ ಆಗುತ್ತೆ. ಇಲ್ಲಿ ಚೈನ್ ಪಾಕೆಟು ಎಷ್ಟು ಕ್ಯೂಟಾಗಿದೆ ಅಂತಂದರೆ ಸಖತ್ತಾಗಿದೆ ಇದು. ಇಲ್ಲಿ ನೋಡಿ, ರಾಯಲ್ ಎನ್ಫೀಲ್ಡ್ ಅಂತ ಹಾಕಿದ್ದಾರೆ. ಇದನ್ನು ಸೈಡಿಗೆ ಇಡೋಣ, ಇದು ಸ್ಟ್ಯಾಂಡ್ ಮಾಡೋಣ. ಬ್ಯಾಕ್ಗ್ರೌಂಡ್ ಇದೇ ಇರಲಿ, ರೆಡ್ ಚೆನ್ನಾಗಿದೆ. ನೋಡಿ, ಈ ಥರ ಸ್ಟ್ಯಾಂಡ್ ಮಾಡ್ಬೋದು ನೀವು. ಆಮೇಲೆ ಇದ್ರ ಕಡೆ ಇಲ್ಲಿ ನೋಡೋದಾದರೆ ಇಲ್ಲಿ ಸಪ್ರೇಟಾಗಿ 2 ವೀಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಿ ಏನಾದರೂ ನಿಮ್ಮ ಮನೆಯಲ್ಲಿ ಹುಡುಗರು ಇತ್ತಂತಂದರೆ, ಅಂದರೆ ನಿಮ್ಮ ಮಕ್ಕಳು ಏನಾದರೂ ಆಟ ಆಡೋಕ್ಕೆ ಏನಾದರೂ ತೊಗೋಬೇಕಂತಂದರೆ ಇದನ್ನು ಅಟ್ಯಾಚ್ ಮಾಡ್ಬೋದು. ಆಮೇಲೆ ಇಲ್ಲಿ 3 ಟ್ಯಾಂಕರ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕಲರಲ್ಲಿ. ನೀವು ಸೆಟಪ್ ಮಾಡ್ಕೋಬೋದು ಇದನ್ನು. ಇಲ್ಲಿ ನೋಡಿ, ಇದೊಂದು ಕಲರ್ ಕೊಟ್ಟಿದ್ದಾರೆ, ಇದೊಂದು ಕಲರ್ ಕೊಟ್ಟಿದ್ದಾರೆ. ಇದು ಸೈಡಿಗೆ ಹಾಕ್ಬಿಡೋಣ. ಬೈಕ್ ಬಿತ್ತು ಈ ಥರ ನಿಲ್ಲಿಸ್ಬೋದು ನೋಡಿ. ಇದು 2 ಟ್ಯಾಂಕರ್ ಇವು. ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ ಫುಲ್ಲು ಪ್ರೀಮಿಯಮ್ ಲುಕ್ ಕೊಡುತ್ತೆ. ಒಳ್ಳೆ ಮಾಡಲ್ ಇದ್ರ ಒಳಗಡೆ ಮಾಡಿದ್ದಾರೆ, ಸಖತ್ತಾಗಿದೆ ಇದು. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಕ್ಲಿಯರ್ ಆಗಿದಾವೆ. ಇದನ್ನೆಲ್ಲ ಸೈಡಿಗಿಟ್ಟು ಬೈಕಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ಸೈಡಿಗಿಟ್ಟು ಬಿಡೋಣ. ಇದನ್ನು ಸೈಡಿಗೆ ಇಟ್ಬಿಡೋಣ, ಇದು ಈಗ ಬೇಕಾಗಿಲ್ಲ ನಮಗೆ.
ಇಲ್ಲಿ ಈ ಬೈಕಲ್ಲಿ ನೋಡೋದಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಇದೇ ಥರ ತೋರಿಸ್ಲಾ ಹಿಂಗೆ? ಹಾಂ, ಓಕೆ, ಇದೇ ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಇಲ್ಲಿ ಸಿಂಗಲ್ ಸ್ಟ್ಯಾಂಡು. ಇದನ್ನು ನೀವು ಆಗ್ಬೋದು. ನಿಮ್ಮದೇ ಆದಂಥ ಒಂದು ಏನಾದರೂ ಓನ್ ಶೋರೂಮ್ ಇತ್ತಂತಂದರೆ ಇದು ಸಖತ್ತಾಗಿರುತ್ತೆ ಈ ಥರ ಮನೆಯಲ್ಲಿ. ಆಮೇಲೆ ಶೋರೂಮ್ ಇಲ್ಲದೇ ಇದ್ದರೂ ಮನೆಯಲ್ಲಿ ನೀವೇನಾದರೂ ಶೋಕೇಶಲ್ಲಿ ಇಡಬೇಕಂತಂದರೆ ಅದಕ್ಕೂ ಸಖತ್ತಾಗಿದೆ. ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಮಿರರು ಆ್ಯಡ್ ಮಾಡಿಲ್ಲ, ನಾರ್ಮಲಾಗಿದೆ. ಇಲ್ಲಿ ನೀವು ಟೈರ್ ನೋಡ್ಬೋದು, ಇದು ಬ್ಯಾಕ್ ಟೈರ್. ಇದರಲ್ಲಿ ಏನು LED ಲೈಟ್ ಆ ಥರ ಏನು ಕೊಟ್ಟಿಲ್ಲ, ಬಟ್ ಕಾಸ್ಟ್ ಭಾಳ ಆಯ್ತಿದು. ತಾರ್ ಕಾರ್ ಏನಿತ್ತಲ್ಲ ಅದಕ್ಕಿದಕ್ಕೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಇದೆ. ಅದೆಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಇಂಜಿನ್ ಇದೆ, ಸೈಲೆನ್ಸರು, ಆಮೇಲೆ ಇಲ್ಲಿ ಟೂಲ್ ಕಿಟ್ ಇದೆ. ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡು ಇಂಡಿಕೇಟರ್ಸು, ರಾಯಲ್ ಎನ್ಫೀಲ್ಡ್ ಅಂತ ಇಲ್ಲಿನೂ ಆಗಿದೆ ನೋಡಿ. ಸೇಮ್ ನಾರ್ಮಲಾಗಿ ನಮ್ಮ ಒಂದು ಬೈಕ್ ಏನಿರುತ್ತಲ್ಲ ರಾಯಲ್ ಎನ್ಫೀಲ್ಡು, ಆ ಬೈಕ್ ಯಾವ ಥರ ಇರುತ್ತೆ ಅದೇ ಥರ ಒಂದು ಮಾಡೆಲ್ ಮಾಡಿದ್ದಾರೆ. ಕೆಳಗಡೆ ನೋಡೋದಾದರೆ ಏನು ಕೊಟ್ಟಿಲ್ಲ ಇಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು. ಅದು ಏನು ನಾನು ಹೇಳಿದ್ನಲ್ಲ, ಇದು ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ, ಇಲ್ಲಿ ನೀವು ಫಿಟ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಟೂ ವೀಲ್ಸ್ ಏನು ಕೊಟ್ಟಿದ್ದಾರಲ್ಲ ಅದನ್ನು. ಕೆಳಗಡೆ ಈ ಥರ ಇದೆ ನೋಡಿ, ಇದೊಂದೇ ಸಿಂಗಲ್ ಸ್ಟ್ಯಾಂಡ್ ಕೊಟ್ಟಿರೋದು. ಆಮೇಲೆ ಇಲ್ಲಿ ಕ್ಲಚ್ಚು, ಇದು ಏನು ವರ್ಕ್ ಆಗಲ್ಲ, ಇದು ಏನು ಮೂಮೆಂಟ್ ಆಗಲ್ಲ, ಇದೆಲ್ಲ ನಾರ್ಮಲಾಗಿ ಸೆಟ್ ಮಾಡಿದ್ದಾರೆ. ಇದೇನಿದೆಲ್ಲ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದೇನು ನೀವು ನೋಡ್ತಿದ್ರಲ್ಲ ಸೀಟು, ಇದೆಲ್ಲ ಪ್ಲಾಸ್ಟಿಕ್. ಇದು ಇಲ್ಲೇನು ಬೇರೆ ಈ ಲೆದರ್ ಆ ಥರ ಏನು ಆ್ಯಡ್ ಮಾಡಿಲ್ಲ, ಬಟ್ ಕಾಸ್ಟ್ ಭಾಳ ಆಯ್ತಿದು, ಕಾಸ್ಟ್ ಭಾಳ ತೊಗೊಂಡಿದ್ದಾರೆ. ಇದರಲ್ಲೇನು ನನಗೆ ಅಂಥ ಏನು ಅನ್ನಿಸ್ತಿಲ್ಲ. ಬಟ್ ಅದರಲ್ಲಿ ತಾರ್ ಒಳಗಡೆ ಭಾಳ ಕಡಿಮೆ ಇದರಲ್ಲಿ ಅಮೌಂಟಲ್ಲಿ ಮೆಟಲಿಂದ ಮಾಡಿದರು. ಆಮೇಲೆ ಸ್ಪೀಕರ್ ಕೊಟ್ಟಿದ್ರು, ಹೆಡ್ಲೈಟು ಕೊಟ್ಟಿದ್ರು. ಇದನ್ನು ನೀವು ಏನಾದರೂ ಪರ್ಚೇಸ್ ಮಾಡ್ಬೇಕಂತಂದರೆ, ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಪ್ರೈಸ್ ಬಂದುಬಿಟ್ಟು ನನಗೆ 720 ಆಯ್ತಿದು ಅಮೌಂಟು. ಭಾಳ ಕಾಸ್ಟ್ ಆಯ್ತು ಅಂತ ಅನ್ಕೊತಿದ್ದೀನಿ. ನನಗಂತೂ ಸ್ವಲ್ಪ ಜಾಸ್ತಿ ಆಯ್ತಾನೆ ಅಂತ ಅನ್ಕೊತಿದ್ದೀನಿ. ಬಟ್ ನೋಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ ತೊಗೋಬೋದು, ಅದು ಯುವರ್ ಚಾಯ್ಸ್. ನೀವೇನಾದರೂ ರಾಯಲ್ ಎನ್ಫೀಲ್ಡ್ ಲವರ್ಸ್ ಆಗಿದ್ದರೆ ತೊಗೋಬೋದು. ಇದ್ರದ್ದು ಸಿನಿಮಾಟಿಕ್ ವಿಡಿಯೋಸ್ ಈಗ ಬರುತ್ತೆ ನೋಡಿ. ನೋಡಿದ್ರಲ್ಲ, ಅದು ಸಿನಿಮಾಟಿಕ್ಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೂ ಬೇರೆ ಥರ ಏನಾದರೂ ವೆಹಿಕಲ್ ಮಾಡಲ್ ಏನಾದರೂ ಅನ್ಬಾಕ್ಸಿಂಗ್ ಮಾಡ್ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ನಾನು ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ತಾರ್ ಬಗ್ಗೆ ಮಾಡಿದ್ದೀನಿ, ವಿಡಿಯೋ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ಈಗ ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ, ನೀವು ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.